ಓಂ ಶಾಂತಿ. ಮೊದಲು 12 ಗಂಟೆಗೆ ಬರೋಕ್ಕೆ ಒಪ್ಕೊಂಡಿದ್ದೆ. 12 ಗಂಟೆಗೆ ಬರ್ತಾ ಇದ್ದೆ. ಒಂದು ದಿವಸನೂ 12 ಗಂಟೆಲಿ ಮಿಸ್ ಮಾಡಿಲ್ಲ. ಮತ್ತೆ ಸಂಜೆನೂ ಬರೀವೆ. ಮನಸ್ಸು ಈ ಕಡೆಗೆ ಎಳಿತಾ ಇರೋದು. ಆಮೇಲೆ 6 ಗಂಟೆ ಅದನ್ನ ನೋಡಿದ್ರು, ಓಹೋ ಸರಿಯಾಗಿರೋ ಬೆಣ್ಣೆ ಸಿಗ್ತಾ ಇದೆ, ಇದೇ ಸರಿ. ಆಮೇಲೆ ಅದು ಹೋದ ವರ್ಷ ಆಚೆ ವರ್ಷ ಬಂದಿದ್ದನ್ನು ನೆನೆಸ್ಕೊಂಡೆ. ಎಷ್ಟು ಬೆಳಗ್ಗೆ ಎದ್ದು ಹೋದರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಇರುತ್ತೆ. ನಾನು ಸೋಮಾರಿತನ ಮಾಡ್ಕೊಂಡು ಮನೇದು ಅಂತ ಲೌಕಿಕದ ನೆನೆಸ್ಕೊಂಡು ಈ ಥರ 12 ಗಂಟೆಗೆ ಟೈಮ್ ತಗೊಂಡಲ್ಲ ಅಂತ 5ನೇ ದಿವಸದಿಂದ 6 ಗಂಟೆಗೆ ಬರೋಕ್ಕೆ ಶುರು ಮಾಡಿದೆ. ಒಂದೇ ಒಂದು ದಿವಸ ಮಿಸ್ ಆಯಿತು. ಹೊರಟು ಕೂತ್ಕೊಂಡು ಮಾಯೆ ಅಲ್ಲಿ ವಿಘ್ನಗಳನ್ನ ನಾನು ನಾಶ ಮಾಡೋಕ್ಕಾಗಲೇ ಇಲ್ಲ, ಬರೋಕ್ಕಾಗಲೇ ಇಲ್ಲ. ಅವತ್ತು ತುಂಬಾ 3 ಟೈಮು ಹೊರಟೆ, 3 ಟೈಮು ಬರೋಕ್ಕಾಗಲ್ಲ. ಅವತ್ತು ಒಂದು ದಿವಸ ಮಾತ್ರ ಮಿಸ್ ಆಗಿದೆ. ಅದಕ್ಕೆ ಕ್ಷಮೆ ಇರಲಿ. ಪರವಾಗಿಲ್ಲ, ಆಗತ್ತೆ. ಈಗ ಲೌಕಿಕ ಜೀವನ, ಕಾರ್ಯ ವ್ಯವಹಾರಗಳು, ಜವಾಬ್ದಾರಿಗಳ ಒಳಗಡೆ ಇದ್ದಾಗ ಆಗತ್ತೆ ವ್ಯತ್ಯಾಸಗಳು. ಮತ್ತೆ ಏನೋ ಒಂಥರ ಉಲ್ಲಾಸ, ಉತ್ಸಾಹ, ಕೆಲಸ ಮಾಡೋಕ್ಕೂ ಆಯಾಸ ಆಗ್ತಿರ್ಲಿಲ್ಲ. ಮಾತ್ರ ನಿದ್ದೆ ಮಾತ್ರ ಕೊಡೋದೇ ಇಲ್ಲ ಬಾಬಾ ಅವರು. 1 ಗಂಟೆಗೆ ಒಂದ್ಸಲ, 12 ಗಂಟೆಗೆ ಒಂದ್ಸಲ, ಮತ್ತೆ 2 ಗಂಟೆಗೆ ಎಚ್ಚರಾಗೋದು. ಆಮೇಲೆ ಮತ್ತೆ 3 ಗಂಟೆ 10 ನಿಮಿಷ ಆಯ್ತಾ, ಅಯ್ಯೋ ಇನ್ನು ಅಯ್ಯೋ 3:15 ಅಮೃತ ವೇಳೆ ಮಿಸ್ ಆಗ್ಬಿಡ್ತದೆ. ಇತ್ತಾಗ ಮಲ್ಗಂಗೂ ಇಲ್ಲ, ಇತ್ತಾಗ ಎದ್ದೇಳಂಗೂ. ಆಮೇಲೆ ಹಾಗೆ ಮಾಡ್ಕೊಂಡು ನಿಜವಾಗ್ಲೂ ಈ ಥರ ಇದು ನಮಗೆ ಇದು ಸಿಕ್ಕಿರೋದು ನಮ್ಮದು ಯಾವುದೋ ಜನ್ಮದ ಪುಣ್ಯನೇ. ಇಂಥ ಸ್ಥಾನಕ್ಕೆ ಬರೋಕ್ಕೆ ಎಲ್ರಿಗೂ ಅವಕಾಶ ಇರಲ್ಲ. ನನ್ನ ಆಸೆ ಎಲ್ಲರೂ ಸೇರಿಸ್ಬೇಕು ಅಂತ. ಅಯ್ಯೋ ಇವ್ರಿಗೆ ಮಾಡೋಕ್ಕೆ ಕೆಲಸ ಎಲ್ಲ ಎಲ್ಲೋದ್ರೂ ಬರೀ ದೇವ್ರದ್ದು ಹೇಳ್ಕೊಂಡು ಬಂದಿರ್ತಾರೆ ಅಂತ. ಆಮೇಲೆ ಒಂದು ಇದರಲ್ಲಿ ಪಾಪ ಅವ್ರಿಗೂ ಏನೋ ಒಂದು ಇದಾದಾಗ ಬಾಬಾ ಅವರು ಒಂದು ಕಷ್ಟ ಸುಖದಲ್ಲಿ ಇದಾದಾಗ ನೆನಪಾಗುತ್ತೆ ಅವ್ರಿಗೆ. ಅವಾಗ ಹೇಳ್ತಿದ್ರಲ್ಲ ನೀವು, ಇವಾಗ ಇದೆಯಾ ಅಂತಾರೆ. ಇದೆ ಬೇಗ ಬನ್ನಿ, ಮುಗ್ದೋಗ್ಬಿಡುತ್ತೆ, ಆಮೇಲೆ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಮಾಸ ತುಂಬಾ ಚೆನ್ನಾಗಿದೆ. ನಿರಂತರವಾಗಿ ನಡೀಲಿ. ಜ್ಞಾನ ಯಾವಾಗಲೂ ಹರಿಯ ನೀರಾಗಲಿ. ಇದೇ ಥರ ಎಲ್ರಿಗೂ ಸಿಗಲಿ. ಇನ್ನೂ ಮುಂದೆ ಮಾಡ್ತಾ ಹೋಗೋಣ. ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಇನ್ನೂ ಮುಂದೆ ಶಕ್ತಿ ಕೊಡ್ತಾ ಇರಲಿ ಬಾಬಾ ಅವರು. ಅವ್ರ ಥರನೇ ನಾವು ಎಲ್ಲ ಧಾರಣೆ ಮಾಡ್ಕೊಂಡು ನಿಷ್ಕಲ್ಮಶವಾಗಿ ಏಕಚಿತ್ತರಾಗಿ ಬಾಬಾ ಅವ್ರ ನೆನಪಲ್ಲಿ ಎಲ್ಲ ಜ್ಞಾನನ ಧಾರಣೆ ಮಾಡ್ಕೊಳ್ಳೋಂಥ ಶಕ್ತಿ ನಮ್ಮೆಲ್ರಿಗೂ ಬರಲಿ. ಓಂ ಶಾಂತಿ.